ಗ್ರಾಮದ ಬಡ ಹೆಣ್ಣು ಮಕ್ಕಳಿಗೆ ಸರ್ಕಾರ ಪೌಷ್ಟಿಕ ಆಹಾರ ವಿತರಣೆ ಮಾಡಲಾಗಿದೆ ಎಂದು ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಾಮಸಾಗರ ಎಂ ತಿಪ್ಪೇಸ್ವಾಮಿ ಹೇಳಿದ್ದಾರೆ. ಮಂಗಳವಾರ ಹೋಬಳಿಯ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮಸಾಗರ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಆರೋಗ್ಯ ಪುಷ್ಟಿ ಯೋಜನೆ ಅಡಿ ಗ್ರಾಮದ ಅರ್ಹ 13 ಜನ ಫಲಾನುಭವಿಗಳಿಗೆ ಪೌಷ್ಟಿಕ ಕಿಟ್ಟು ವಿತರಣೆ ಮಾಡಿ ಮಾತನಾಡಿದರು. ಪೌಷ್ಟಿಕ ಆಹಾರ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮತ್ತು ನಮ್ಮ ಅಂಗನವಾಡಿ ಕೇಂದ್ರ ಸರ್ಕಾರದಿಂದ ಬಂದಿದ್ದಂತಹ ಆಹಾರವನ್ನು ಹೆಣ್ಣು ಮಕ್ಕಳಿಗೆ ವಿತರಿಸಲಾಯಿತು. ರಾಮಸಾಗರ ಅಂಗನವಾಡಿ ಪೌಷ್ಟಿಕ ಆಹಾರ ವಿತರಣಾ ಸಮಾರಂಭದ ಎಲ್ಲ ಗಣ್ಯರಲ್ಲಿ ನಾನು ವಂದಿಸುತ್ತಾ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಹಿಂದೆ ದಿವಂಗತ ಇಂದಿರಾ ಗಾಂಧಿ ಕಾಲದಿಂದಲೂ ಮಕ್ಕಳು ಈ ದೇಶದ ಭವಿಷ್ಯ, ಮಕ್ಕಳು ಆರೋಗ್ಯವಂತ ಮಕ್ಕಳು ಹುಟ್ಟಿದರೆ ಈ ದೇಶ ಆರೋಗ್ಯವಂತ ದೇಶವಾಗುತ್ತೆ, ಆರೋಗ್ಯವಂತ ಶಿಕ್ಷಣ ಮತ್ತು ಆರ್ಥಿಕತೆಯಲ್ಲಿ ಮುಂದುವರಿಬೋದು ಅನ್ನೋ ದೃಷ್ಟಿಯಿಂದ ದಿವಂಗತ ಇಂದಿರಾ ಗಾಂಧಿಯವರು ಸಹ ಹೆಣ್ಣು ಮಕ್ಕಳ ಮತ್ತು ಗರ್ಭಿಣಿಯರ ಭ್ರೂಣದಲ್ಲಿಯೂ ಸಹ ಅವರು ಪೌಷ್ಟಿಕತೆಯ ಆಹಾರವನ್ನು ಕೊಟ್ಟಂತಹ ಇತಿಹಾಸ ಕೂಡ ಇದೆ. ಈಗ ಇದು ಪುಷ್ಟಿ ಯುವಕರು ದುಶ್ಚಟಗಳಿಗೆ ಬಲಿಯಾಗಿ ಸಂತಾನಹೀನತೆಯನ್ನಂತಹ ಪರಿಸ್ಥಿತಿಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ರೀತಿಯ ಸಮೀಕ್ಷೆಗಳನ್ನು ಮಾಡಿ ಇಂತಹ ಅಪೌಷ್ಟಿಕತೆ ಬಳತಕ್ಕಂಥ ಹದಿಹರಿಯದ ಯುವತಿಯರು ಗ್ರಾಮದ ಪ್ರತಿಯೊಬ್ಬರೂ ಸರ್ಕಾರ ನೀಡುವ ಸೌಲಭ್ಯವನ್ನ ಸದುಪಯೋಗಪಡಿಸಿಕೊಳ್ಳಿ ಎಂದಿದ್ದಾರೆ. ಇನ್ನು ಗ್ರಾಮದ ಕೆಪಿಸಿಸಿ ಎಸ್ಟಿ ವಿಭಾಗ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿಎಂ ಮಂಜಣ್ಣ ಮಾತನಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಮಸಾಗರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ತಿಪ್ಪೇಸ್ವಾಮಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಣ್ಣ ತಿಪ್ಪಯ್ಯ, ಬಸವರಾಜಪ್ಪ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಜಿಟಿ ತಿಪ್ಪೇಸ್ವಾಮಿ, ಅಂಗನವಾಡಿ ಅಧ್ಯಕ್ಷ ಎಸ್ ಬೋರಮ್ಮ, ಗ್ರಾಮ ಮುಖಂಡ ಸಣ್ಣ ತಿಪ್ಪಯ್ಯ, ಯಶೋದಮ್ಮ, ಅಂಗನವಾಡಿ ಶಿಕ್ಷಕಿ ಸರ್ವಮಂಗಳಮ್ಮ, ಅಂಗನವಾಡಿ ಸಹಾಯಕಿ ರುದ್ರಮ್ಮ, ಗ್ರಾಮದ ಗರ್ಭಿಣಿ ಬಾಣತಿಯರು, ಮಕ್ಕಳು ಉಪಸ್ಥಿತರಿದ್ದರು.